ಡಬ್ಲಿಂಗ್ ಹೆಸರಿನಲ್ಲಿ ನೂರಾರು ಜನರಿಗೆ ಕೋಟಿ ಕೋಟಿ ವಂಚಿಸಿರೋ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ನಡೆದಿದೆ. ಬಡವರಿಂದ ಹಣ ದುಪ್ಪಟ್ಟು ಹೆಸರಿನಲ್ಲಿ ಹಣ ಪಡೆದು ಮಮತಾಜ್ ಬೇಗಂ ಅನ್ನೋ ವಂಚಕಿ ಪರಾರಿಯಾಗಿದ್ದಾಳೆ. ಮಮತಾಜ್ಲ ಮೋಸದ ಮಾತಿಗೆ ಮರಳಾಗಿ ಹಣ ಹೂಡಿಕೆ ಮಾಡಿ ಮನೆ ಮಠ ಮಾರಿ ಬೀದಿಗೆ ಬೀಳುವ ಪರಿಸ್ಥಿತಿಯನ್ನ ಜನ ತಂದುಕೊಂಡಿದ್ದಾರೆ. ಹೊಸಪೇಟೆ ಮೂಲದವಳಾಗಿರೋ ಮಮತಾಜ್ ಬೇಗಂ ಅಂಡ್ ಸಹೋದರಿ ಕುಟುಂಬಸ್ಥರ ಟೀಮ್ನಿಂದ ವಂಚನೆ ನಡೆದಿದೆ. ಷೇರು ಮಾರುಕಟ್ಟೆ, ಗೋಲ್ಡ್, ಪೆಟ್ರೋಲ್ ಬಂಕ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಪೈಪ್ ಫ್ಯಾಕ್ಟರಿ, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೂಡಿಕೆ ಮಾಡಿ ನಿಮಗೆ ಲಾಭ ಮಾಡಿಕೊಡ್ತೀವಿ ಅಂತ ಹಣ ಕಟ್ಟಿಸಿಕೊಂಡು ವರ್ಷಾನುಗಟ್ಟಲೆ ಕಳೆದಿದೆ. ಆದರೆ ಹಣ ವಾಪಸ್ ಕೊಡದೆ ಮಮತಾಜ್ ಬೇಗಂ ವಂಚನೆ ಮಾಡಿ ಪರಾರಿಯಾಗಿದ್ದಾಳೆ. ಒಬ್ಬೊಬ್ಬರಿಂದ 2, 5, 10, 30 ಹೀಗೆ ಲಕ್ಷಗಟ್ಟಲೆ ನೂರಾರು ಜನರಿಂದ 100 ಕೋಟಿಗೂ ಅಧಿಕ ಹಣ ಕಟ್ಟಿಸಿಕೊಂಡು ವಂಚಿಸಿದ್ದಾಳೆ ಅಂತ ಹಣ ಕಳೆದುಕೊಂಡವರೇ ಆರೋಪ ಮಾಡ್ತಿದ್ದಾರೆ. ಜೊತೆಗೆ ಹಣ ಕಳೆದುಕೊಂಡವರು ವಾಪಸ್ ಕೊಡಿ ಅಂತ ಕೇಳಿದ್ರೆ ಮಮತಾಜ್ ಆ್ಯಂಡ್ ಟೀಮ್ ದಬ್ಬಾಳಿಕೆ ನಡೆಸ್ತಿದೆಯಂತೆ. ಹೊಸಪೇಟೆ ನಿವಾಸಿ ಅನೀಸ್ ಎಂಬವರಿಗೆ ಮಮತಾಜ್ ಟೀಮ್ 1 ಕೋಟಿಗೂ ಅಧಿಕ ವಂಚನೆ ಮಾಡಿದೆ. 1 ಕೋಟಿ ಹಣ ತೆಗೆದುಕೊಂಡು ಅನೀಸ್ರ ದೂರಿನ ಮೇರೆಗೆ ಹೊಸಪೇಟೆ ಪಟ್ಟಣ ಠಾಣೆಯಲ್ಲಿ ವಂಚಕಿ ಮಮತಾಜ್ ಬೇಗಂ ಅಂಡ್ ಟೀಮ್ ಮೇಲೆ ಪ್ರಕರಣ ದಾಖಲಾಗಿದೆ. 28/1/2025 ಹೊಸಪೇಟೆ ನಗರ ಪೊಲೀಸ್ ಠಾಣೆಗೆ ಅನೀಸ್ ಎಂಬುವರು, ಹೊಸಪೇಟೆ ನಿವಾಸಿಯಾಗಿರುವಂಥ ಅನೀಸ್ ಎಂಬುವರು ಒಂದು ಲಿಖಿತ ದೂರನ್ನ ನೀಡ್ತಾರೆ. ಇದರ ಆಧಾರದ ಮೇಲೆಗೆ ಮಮತಾಜ್ ಬೇಗಂ ಅನ್ನೋರು ಮತ್ತು ಅವರ ಸಂಬಂಧಿಕರು ಮತ್ತು ಅವರ ತಮ್ಮ ಮತ್ತು ತಂಗಿಯ ಕುಟುಂಬಸ್ಥರು ಇವರೆಲ್ಲರೂ ಇವರಿಗೆ ಅನೀಸ್ ಎನ್ನುವ ಫಿರ್ಯಾದಿದಾರರಿಗೆ ಈ ಶೇರ್ ಮಾರ್ಕೆಟ್ನಲ್ಲಿ ಟೂರಿಸ್ ಆ್ಯಂಡ್ ಟ್ರಾವೆಲ್ಸ್ ಮತ್ತು ಪೆಟ್ರೋಲ್ ಬಂಕ್, ಮಲಬಾರ್ ಗೋಲ್ಡ್ ಬಿಸ್ನೆಸ್ಸಲ್ಲಿ, ರಿಯಲ್ ಎಸ್ಟೇಟು ಮತ್ತು ಬ್ಯಾಂಗ್ಳೂರಿನಲ್ಲಿ ರಿಯಲ್ ಎಸ್ಟೇಟ್ ಪೈಪ್ ಫ್ಯಾಕ್ಟ್ರಿ ಹಾಕೋದ್ರ ಬಗ್ಗೆ ಈ ರೀತಿಯ ವಿವಿಧ ಆಸೆ ಆಮಿಷಗಳನ್ನು ಒಡ್ಡಿ ಅವರಿಗೆ ಹೆಚ್ಚಿನ ರಿಟರ್ನ್ಸ್ ನೀಡುವುದಾಗಿ ಅವರಿಗೆ ಒಂದು ನಂಬಿಕೆಯನ್ನು ಬರೋ ಥರ ಮಾಡಿ ಅನೀಸ್ ಎಂಬುವರ ಬಳಿಯಿಂದ ಸುಮಾರು 1,20,00,000ದವರೆಗೆ ಬ್ಯಾಂಕ್ HDFC ಬ್ಯಾಂಕ್ ಮುಖಾಂತರ ಅವರು ಹಣನ 2024 ಜನವರಿಯಿಂದ ನಿರಂತರವಾಗಿ ಕಾಲಕ್ಕೆ ಪಡೆದುಕೊಳ್ತಾ ಬಂದಿರ್ತಾರೆ. ಸೊ ಈ ಸಾಕಷ್ಟು ದಿನಗಳ ನಂತರ ಇವರು ಆ ರಿಟರ್ನ್ಸ್ ಬಗ್ಗೆ ಮತ್ತು ಅವರು ಹೂಡಿಕೆ ಮಾಡಿದಂತಹ ಒಟ್ಟು ಮೊತ್ತದ ಬಗ್ಗೆ ಅವರು ಹೋಗಿ ಕೇಳದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿಯ ಸ್ಕೀಮ್ಗಳು ಇಲ್ಲದೆ ಇರುವುದಂತೂ ಮತ್ತು ಇವರಿಗೆ ಆ ರೀತಿ ಸ್ಕೀಮ್ಗಳನ್ನ ಮಾಡಲಿಕ್ಕೆ ಯಾವುದೇ ರೀತಿಯ ಅಧಿಕಾರ ಅಥವಾ ಒಂದು ರಿಜಿಸ್ಟರ್ಡ್ ಒಂದು ಕಂಪನಿ ಇಲ್ದಲೇ ಇರೋದು ಸಾಬೀತಾಗಿದೆ. ಸೊ ಅದ್ರ ಹಿನ್ನೆಲೆಯಲ್ಲಿ ಇವರು ಬಂದು ಲಿಖಿತ ದೂರನ್ನು ನೀಡಿರ್ತಾರೆ. ಇದ್ರ ಪ್ರಕಾರ ಹೊಸಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ 7/2025 ಅಡಿಯಲ್ಲಿ ಒಂದು ಬಡ್ಸ್ ಆ್ಯಕ್ಟ್ನಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗಾಗಲೇ ಕೇರಳದ ಇವರ ಸಂಬಂಧಿಕರು ಆಗಿರುವಂತಹ A3 ಮತ್ತು A4 ಇವ್ರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಉಳಿದಂಥವ್ರನ್ನು ಮತ್ತೊಂದು ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಮಾಡಿ ಈಗಾಗಲೇ ಅವ್ರನ್ನ ಕ್ರಮ ವಹಿಸಲಾಗಿತ್ತು. ತನಿಖೆಯ ನಂತರ ಮುಂದಿನ ಆರೋಪಿಗಳನ್ನು ಕೂಡ ಬಂಧನಕ್ಕೆ ಒಳಪಡಿಸಲಾಗಿದೆ.